ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೇಷರಾಶಿ, ಇಂದು ನಿಮ್ಮ ಮನೆಯಲ್ಲಿ ಶಾಂತಿ ಇರುತ್ತದೆ. ನೀವು ನಿಮ್ಮ ಗೃಹಸ್ಥ ಜೀವನವನ್ನು ಸುಧಾರಿಸಲು ದೊಡ್ಡ ಯೋಗದಾನವನ್ನು ಮಾಡಿದ್ದೀರಿ. ಇಂದು ನಿಮಗೆ ನಿಮ್ಮ ಪ್ರಯತ್ನದ ಫಲ ದೊರೆಯುತ್ತದೆ. ಅದರಿಂದ ನಿಮ್ಮ ಜೀವನವೇ ಬದಲಾಯಿಸಿ ಬಿಡುತ್ತದೆ. ಈಗ ನೀವು ಮತ್ತು ನಿಮ್ಮ ಪರಿವಾರದವರು ಒಬ್ಬರನ್ನೊಬ್ಬರು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ. ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ, ಹಾಗೆಯೇ ನಿಮ್ಮ ಈ ಸುಖ ಜೀವನದ ಸಂತೋಷವನ್ನು ಅನುಭವಿಸಿ. ಇಂದಿನ ದಿನ ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ವಿಶೇಷವಾಗಿದೆ. ಮನೆಯಿಂದ ಹೊರಗೆ ಹೋಗಿ ಜೀವನವನ್ನು ಖುಷಿಯಿಂದ ಅನುಭವಿಸಿ. ಸಂತೋಷದಿಂದ ಸಂಬಂಧವು ಅತ್ಯಂತ ಗಟ್ಟಿಯಾಗಿರುತ್ತದೆ. ಬಹಳ ದಿನಗಳ ನಂತರ ನಿಮಗೆ ಒಂದು ಒಳ್ಳೆಯ ಮಹತ್ವಪೂರ್ಣವಾದ ನಿರ್ಧಾರ ತೆಗೆದುಕೊಳ್ಳುವ ದಿನ ಬಂದೊದಗಿದೆ. ಇದು ನಿಮ್ಮ ನೌಕರಿಯನ್ನು ಬದಲಿಸಲು ಅಥವಾ ವ್ಯವಹಾರವನ್ನು ಬದಲಿಸುವ ನಿರ್ಣಯವೂ ಇರಬಹುದು. ಒಂದು ವಿಚಾರದ ನಂತರ ಇಂದು ನಿರ್ಣಯ ತೆಗೆದುಕೊಳ್ಳುವ ಸಮಯವಾಗಿದೆ. ಇಂದು ತುಂಬ ಖರ್ಚು ಆಗುವ ದಿನ, ಜೇಬು ಖಾಲಿಯಾಗಬಹುದು. ಪಾರಿವಾರಿಕ ವಿಷಯಗಳಲ್ಲೂ ಇಂದಿನ ದಿನ ನಿಮಗೆ ಖರ್ಚಿನ ದಿನ. ಯಾರಿಗೆ ಗೊತ್ತು, ಯಾವುದಾದ್ರೂ ದೊಡ್ಡ ಮೆಡಿಕಲ್ ಬಿಲ್ ನೀವು ಕಟ್ಟಬೇಕಾಗಬಹುದು. ಆದರೂ ಈ ಸ್ಥಿತಿಯನ್ನು ಸಂಭಾಳಿಸಿ, ಏಕೆಂದರೆ ದಿನ ಹೀಗೆ ಖರ್ಚು ಆಗುವುದಿಲ್ಲ. ಇದು ಸ್ವಲ್ಪ ದಿನಗಳ ಮಾತು ಅಷ್ಟೇ. ಇಂದು ನೀವು ನಿಮ್ಮ ಪರಿವಾರದವರೊಡನೆ ಹೆಲ್ತ್ ಚೆಕಪ್ಗೆ ಹೋಗಿ ನೆನಪಿನಲ್ಲಿ ಇಡಿ. ಹಲ್ಲುಗಳ ಚೆಕಪ್ ಖಂಡಿತವಾಗಿ ಮಾಡಿಸಿ, ಹಾಗೂ ಪಚನ ಕ್ರಿಯೆಯು ಸರಿಯಾಗಿ ನಡೆಯಲಿ. ಇಂದು ನೀವು ಕಾಳಜಿ ವಹಿಸಿ ಚೆಕಪ್ ಮಾಡಿಸಿದರೆ ಮುಂದೆ ಬರುವ ತೊಂದರೆಯಿಂದ ತಪ್ಪಿಸಿಕೊಳ್ಳುವಿರಿ. ವೃಷಭ ರಾಶಿ, ಇಂದು ನಿಮಗೆ ಅನಿಸುತ್ತದೆ ನೀವು ಕೋಪ ಹಾಗೂ ಚಿಂತೆಯನ್ನು ಅನುಭವಿಸುತ್ತಿದ್ದೀರಿ ಎಂದು. ಇಂದು ನಿಮ್ಮ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಉನ್ನತಿಯ ಕೈ ತಪ್ಪುವ ಕಾರಣ ಹತಾಶರಾಗದಿರಿ. ಆದರೆ ನೀವು ಈ ಪರಿಸ್ಥಿತಿಗಳಿಂದ ಹೆದರಬೇಡಿ, ಏಕೆಂದರೆ ಇದರಿಂದ ನಿಮಗೆ ತಿಳಿಯುತ್ತದೆ ನೀವು ನೀರಿನ ಎಷ್ಟು ಆಳದಲ್ಲಿ ಇದ್ದೀರಿ ಎಂದು. ಇದರಿಂದ ನೀವು ನಿಮ್ಮ ಜೀವನದ ಉದ್ದೇಶಗಳನ್ನು ಪಡೆಯಲು ಹೊಸ ಹಾದಿಗಳನ್ನು ಹಾಕಬಹುದು. ಇಂದು ನೀವು ಸಂಗಾತಿಯ ಜೊತೆ ಪ್ರೀತಿಯನ್ನು ಪ್ರಕಟಿಸುತ್ತೀರಿ. ನೀವಿಬ್ಬರು ಸಂಬಂಧ ಸುಧಾರಣೆ ಮಾಡಲು ಪ್ರಯಾಸ ಪಡುತ್ತೀರಿ. ನಿಮ್ಮ ಸಂಬಂಧಕ್ಕೆ ಹೊಸ ಆಯಾಮ ದೊರೆಯುತ್ತದೆ. ನೀವೇನಾದರೂ ವ್ಯಾವಹಾರಿಕ ರೂಪದಲ್ಲಿ ಉನ್ನತಿಗಾಗಿ ಉತ್ತುಂಗವನ್ನೇರಲು ಯೋಚಿಸಿದಲ್ಲಿ ನಿಮಗೆ ಇಂದು ಈ ಪರಿಸ್ಥಿತಿಯಲ್ಲಿ ನಿಮಗೆ ಲಾಭ ಸಿಗುವುದು. ನಿಮ್ಮ ಈ ವರ್ತಮಾನದ ಕೆಲಸದಲ್ಲಿ ಸಂತೋಷ ಸಿಗದಿರಬಹುದಾದರೆ ಈ ವೇಳೆ ನಿಮಗೆ ಮಹತ್ವದ್ದಾಗಿದೆ. ನಿಮ್ಮನ್ನು ನೀವು ಅರಿತು ಕೆಲಸಕ್ಕೆ ಹಿಂತಿರುಗಿ. ಹಣವು ಚೆನ್ನಾಗಿ ಹರಿದು ಬರುತ್ತಿದೆ. ತುಂಬ ದಿನಗಳ ಹಿಂದೆ ಹೂಡಿದ ಬಂಡವಾಳದಿಂದ ಇಂದು ದೊಡ್ಡ ಲಾಭವಾಗಲಿದೆ. ಇದು ನಿಮಗೆ ಸರ್ಪ್ರೈಸ್ ತರ ಇರುವುದು. ನೀವು ಸಂತೋಷದಲ್ಲಿ ಕುಣಿದಾಡುವಿರಿ. ಇಂದು ನಿಮಗೆ ಪಚನದ ಸಮಸ್ಯೆ ಆಗಬಹುದು. ಆದ್ದರಿಂದ ನೀವು ಸ್ವಲ್ಪ ಒತ್ತಡ ಅನುಭವಿಸುವಿರಿ. ಆದ್ದರಿಂದ ನೀವು ಇದರ ಬೇರಿನವರೆಗೂ ಹೋಗಿ ಕೆಟ್ಟ ಹಾಗೂ ಅಸ್ವಸ್ಥ ಆಹಾರವನ್ನು ನಿಮ್ಮ ಊಟದ ಅಭ್ಯಾಸದಿಂದ ತೆಗೆದುಹಾಕಿ. ತಾಜಾ ಜ್ಯೂಸ್, ವಿಶ್ರಾಂತಿ ಮತ್ತು ಮನೆಯಲ್ಲಿ ತಯಾರಾಗುವ ಊಟದಿಂದ ನಿಮ್ಮ ಆರೋಗ್ಯ ಸುಧಾರಿಸುವುದು. ಅವಶ್ಯಕತೆ ಇದ್ದರೆ ನಿಮ್ಮ ವ್ಯಸ್ತ ದಿನಚರಿಯಿಂದ ಸ್ವಲ್ಪ ಸಮಯ ತೆಗೆದು ವಿಶ್ರಾಂತಿ ಪಡೆದುಕೊಳ್ಳಿ. ಮಿಥುನ ರಾಶಿ, ನೀವು ಯಾವುದಾದರೂ ಜಾಗದಲ್ಲಿ ಕುಳಿತು ಬಿಟ್ಟಿದ್ದೀರಿ ಎಂದು ನಿಮಗೆ ಅನಿಸಿದರೆ ಒಂದು ಸಲ ಮತ್ತೆ ಯೋಚಿಸಿ. ಬಹುಶಃ ಇಂದು ನಿಮಗೆ ನಿಮ್ಮ ಮನೆಯನ್ನು ಬದಲಾಯಿಸುವ ಅವಶ್ಯಕತೆ ಬೀಳಬಹುದು. ನೀವೇ ಬಹುಶಃ ಮನೆ ಬದಲಿಸಲು ಇಚ್ಛಿಸುವಿರಿ. ಆದರೆ ನೀವು ಇಚ್ಛಿಸದಿದ್ದರೂ ಮನೆ ಬದಲಾಯಿಸಲು ಇಚ್ಛಿಸುವಿರಿ. ಆದರೆ ನೀವು ಇಚ್ಛಿಸದಿದ್ದರೂ ಮನೆ ಬದಲಾಯಿಸಬೇಕಾಗಿ ಬಂದರೆ ನಿರಾಶೆಗೊಳ್ಳಬೇಡಿ. ಈ ಬದಲಾವಣೆ ನಿಮಗೆ ಶುಭವಾಗಿ ಇರುತ್ತದೆ. ಪ್ರೇಮ ಪ್ರಸಂಗದ ಕ್ಷೇತ್ರದಲ್ಲಿ ಎಲ್ಲ ಸರಿಯಾಗುತ್ತದೆ. ನೀವು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಹೊಸ ಉತ್ಸಾಹ ಮತ್ತು ಸ್ಫೂರ್ತಿಯನ್ನು ತುಂಬುತ್ತದೆ. ನಿಮ್ಮ ಸಂಗಾತಿಗೋಸ್ಕರ ತೆರೆದಿಟ್ಟಂತೆ ಎಲ್ಲವನ್ನೂ ಮಾತನಾಡಿ, ಮನಸ್ಸಿನ ಮಾತನ್ನು ಹೇಳಿ. ಇದರಿಂದ ಸಮಾಧಾನವಾಗುತ್ತದೆ. ಪ್ರೇಮದ ಬಿಸಿಯು ಪುನಃ ಬರುತ್ತದೆ. ಇಂದಿನ ದಿನ ನಿಮ್ಮ ಪೂರ್ತಿ ಶಕ್ತಿಯನ್ನು ಪ್ರದರ್ಶಿಸಿ ಅಧಿಕಾರಿಗಳನ್ನು ಪ್ರಸನ್ನಗೊಳಿಸಬೇಕಾಗಿದೆ. ಈ ಸಮಯದಲ್ಲಿ ನಿಮಗೆ ಪದವಿ ಸಿಗುತ್ತದೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ. ಚೆನ್ನಾಗಿರುವ ಪರಿಣಾಮ ಸಿಗುತ್ತದೆ. ನಕ್ಷತ್ರಗಳು ನಿಮ್ಮ ಫೇವರ್ನಲ್ಲಿ ಇವೆ. ಆದ್ದರಿಂದ ಆರ್ಥಿಕ ಕ್ಷೇತ್ರದಲ್ಲಿ ಇಂದು ನಿಮಗೆ ಯಾವುದಾದರೂ ದೊಡ್ಡ ಉಪಲಬ್ಧ ದೊರೆಯಲಿದೆ. ಆರ್ಥಿಕ ವಿಷಯಗಳಲ್ಲಿ ಮತ್ತು ಬಂಡವಾಳದ ಬಗ್ಗೆ ತುಂಬ ದಿನಗಳಿಂದ ನೀವು ತೊಂದರೆಯಲ್ಲಿ ಇದ್ದೀರಿ. ಆದ್ದರಿಂದ ಈಗ ಬಂದ ಬದಲಾವಣೆಯನ್ನು ಸಂತೋಷದಿಂದ ಸ್ವಾಗತಿಸಿ. ನಿಮ್ಮ ಅಭಿವೃದ್ಧಿಗೆ ಇದನ್ನು ಬಳಸಿಕೊಳ್ಳಿ. ನಿಮಗೆ ನಿಮ್ಮ ಪ್ರಾಜೆಕ್ಟ್ನಲ್ಲಿ ಏನೂ ಅಭಿವೃದ್ಧಿ ನಡೆಯುತ್ತಿಲ್ಲ ಅಂದರೆ ಇಂದಿನಿಂದ ಅದು ಬದಲಾಗುವುದು. ಈಗ ಎಲ್ಲ ಸರಿಯಾಗುವುದು. ಇಂದು ನೀವು ರೋಡ್ನ ಮೇಲೆ ಹೋಗುವಾಗ ತುಂಬ ಸಮಾಧಾನವನ್ನು ತೋರಿಸುವ ಅವಶ್ಯಕತೆ ಇದೆ. ನಕ್ಷತ್ರಗಳು ತೋರಿಸುತ್ತವೆ ಏನೆಂದರೆ ನಿಮಗೆ ಯಾವುದಾದ್ರೂ ಯಾತ್ರೆಗೆ ಹೋಗಬೇಕು ಎನಿಸಿದರೆ ಅದನ್ನು ತೆಗೆದುಹಾಕಿ. ಸಾಧ್ಯವಾದರೆ ನೀವು ಯಾವುದೇ ವಾಹನದ ಹಿಂದೆ ಹೋಗದಂತೆ ಪ್ರಯತ್ನಿಸಿ. ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವುದರ ಬದಲು ಮೊದಲೇ ಸಮಾಧಾನವನ್ನು ತೋರಿಸಿದರೆ ಒಳ್ಳೆಯದು.
ಕರ್ಕ ರಾಶಿ, ಇಂದು ನೀವು ಸ್ವಲ್ಪ ಸೇಡು ತೀರಿಸುವ ಮೂಡ್ನಲ್ಲಿ ಇರುವಿರಿ. ಜೀವನದ ಕೆಲವು ಕ್ಷೇತ್ರಗಳಿಗೆ ಇದು ಒಳ್ಳೆಯದು, ಆದರೆ ಗಮನದಲ್ಲಿ ಇಡಿ, ನೀವು ಹೆಚ್ಚು ಉಗ್ರರಾಗಬೇಡಿ. ಮುಖ್ಯವಾಗಿ ನಿಮ್ಮ ಪರಿವಾರದವರ ಜೊತೆ ಹೆಚ್ಚು ಉಗ್ರರಾಗಬೇಡಿ. ಇಂದು ನೀವು ನಿಮ್ಮ ಭಾವನೆಗಳನ್ನು ಸಮತೋಲನೆಯಲ್ಲಿ ಇಟ್ಟುಕೊಳ್ಳಿ. ಇಂದು ನೀವು ವಿಚಾರ ಮಾಡುತ್ತೀರಿ, ನೀವು ನಿಮ್ಮ ರಿಶ್ತೆಯಿಂದ ಸುಖವಾಗಿದ್ದೀರಿ ಎಂದು. ಈ ಖುಷಿ ನಿಮ್ಮ ವೈವಾಹಿಕ ಜೀವನ ಖುಷಿಯಿಂದ ಕೂಡಿರುತ್ತದೆ. ನೀವೇನಾದರೂ ವಿದೇಶದಲ್ಲಿ ಕೆಲಸ ಮಾಡಲು ಪರ್ಮಿಷನ್ಗೋಸ್ಕರ ಕಾಯುತ್ತಿದ್ದರೆ ನಿಮಗೆ ಈ ದಿನ ಶುಭ ಸಮಾಚಾರ ಬರಲಿದೆ. ನೀವು ಈ ಶುಭ ಸಮಾಚಾರಕ್ಕಾಗಿ ತುಂಬ ದಿನದಿಂದ ಕಾಯುತ್ತಿದ್ದೀರಿ. ಇಂದು ನೀವು ಈ ಶುಭ ಸಮಯದ ಸ್ವಾಗತ ಮಾಡಿ. ಈ ಸಂಧಿಯ ಉಪಯೋಗವನ್ನು ಎಷ್ಟಾಗುತ್ತದೋ ಅಷ್ಟು ಉಪಯೋಗ ಮಾಡಿಕೊಳ್ಳಿ ಮತ್ತು ಆನಂದವಾಗಿರಿ. ಇಂದು ನೀವು ನಿಮ್ಮ ಸಂಪಾದನೆಯನ್ನು ಹೆಚ್ಚಿಸಲು ಯೋಚಿಸುತ್ತಿರುವಿರಿ. ಇಂದು ಎಲ್ಲಿಂದಲಾದರೂ ಆರ್ಥಿಕ ಲಾಭವಾಗುವ ಸುದ್ದಿ ಸಿಗಬಹುದು. ತುಂಬ ನಿಧಾನವಾದರೂ ನೀವು ಕಾದಿದ್ದಕ್ಕೆ ಸಿಹಿಯಾದ ಫಲವೇ ದೊರೆಯಿತು. ಇದನ್ನು ಬುದ್ಧಿವಂತಿಕೆಯಿಂದ ಸರಿಯಾಗಿ ಬಂಡವಾಳ ಹೂಡಿ ನೆನಪಿನಲ್ಲಿ ಇಡಿ. ತುಂಬ ದಿನಗಳ ನಂತರ ಸಿಕ್ಕಿರುವ ಈ ಲಾಭವನ್ನು ಹಾಗೆಯೇ ಖರ್ಚು ಮಾಡಿಬಿಡಬೇಡಿ. ಇಂದು ಒತ್ತಡದ ಸ್ಥಿತಿ ಉಂಟಾಗಬಹುದು. ಆದ್ದರಿಂದ ಮನೆಯಲ್ಲಿ ಆಗಲಿ ಅಥವಾ ಆಫೀಸಿನಲ್ಲಿ ಆಗಲಿ ಈ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಈ ತೊಂದರೆ ಹೆಚ್ಚಬಹುದು. ಯಾವಾಗ ಎಂದರೆ ನೀವು ನಕಾರಾತ್ಮಕ ಯೋಚನೆಯನ್ನು ಇಟ್ಟುಕೊಂಡಾಗ. ನಿಮ್ಮಲ್ಲಿ ಸಕಾರಾತ್ಮಕ ಯೋಚನೆಯನ್ನು ತನ್ನಿ ಹಾಗೂ ಜೀವನದ ಆನಂದವನ್ನು ಪಡೆದುಕೊಳ್ಳಿ. ಜೊತೆಗೆ ನೀವು ಯಾವುದಾದರೂ ಹೊಸ ಕೆಲಸದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಅದರಿಂದ ನಕಾರಾತ್ಮಕತೆಯಿಂದ ತಪ್ಪಿಸಿಕೊಳ್ಳಬಹುದು. ಸಿಂಹರಾಶಿ, ಇಂದು ನೀವು ಮನೆಯಲ್ಲಿ ಜಗಳವಾಡಬಹುದು. ನಿಮ್ಮ ಕೋಪದ ಮೇಲೆ ಹಿಡಿತವಿರಲಿ. ಈ ಜಗಳ ಮನೆಯ ಸ್ವಚ್ಛತೆ ಅಥವಾ ಮನೆಯ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಆಗಬಹುದು. ಜಗಳ ಮಾಡುವುದರಿಂದ ತಪ್ಪಿಸಿಕೊಳ್ಳಿ. ಹಾಗೆಯೇ ಮನೆಯಲ್ಲಿ ಶಾಂತಿಯುತ ವಾತಾವರಣವಿರಿಸಿ. ಈ ಸಮಯವು ಸಂಬಂಧವನ್ನು ಖುಷಿ ಮತ್ತು ಜೋಕ್ನಿಂದ ಇರುತ್ತದೆ. ನಿಮಗೆ ನಿಮ್ಮ ಮನಸ್ಸಿನ ಆಂತರ್ಯದ ಸುಖಕ್ಕೆ ಸ್ವಲ್ಪ ಅವಿಸ್ಮರಣೀಯ ಕ್ಷಣದ ಪ್ರತೀಕ್ಷೆ ಮಾಡಬೇಡಿ. ನಿಮಗೆ ಯಾರದಾದರೂ ಜೊತೆ ಸಂಬಂಧವಿದ್ದರೆ ಅವರಿಗೆ ಶಾಂತಿಪೂರ್ವಕವಾಗಿ ಕುಳಿತುಕೊಂಡು ಹೇಳಿ, ಅಥವಾ ಸ್ನೇಹಿತರಿದ್ದರೆ ನಿಮ್ಮ ಇಚ್ಛೆಯಾನುಸಾರ ಮುಂದೆ ನಡೆಯಿರಿ. ನಿಮ್ಮ ವ್ಯವಹಾರದಲ್ಲಿರುವ ಪ್ರತಿಭೆ ಅವಶ್ಯವಿರುವವರಿಗೆ ಉಪಯೋಗವಾಗಬೇಕಾಗಿದೆ. ಅವರಿಗಾಗಿ ಕೆಲಸ ಮಾಡುವ ಸ್ಥಾನದಲ್ಲಿ ಅವರಿಗೆ ಸರಿಯಾದ ಕೆಲಸ ಮಾಡುವ ರೀತಿ ಹೇಳಬೇಕು. ಅವರಿಗೆ ಸರಿಯಾದ ಸಮಯದಲ್ಲಿ ಸಿಗುವ ನಿಮ್ಮ ಸಹಾಯದಿಂದ ಅವರು ನಿಮಗೆ ಪ್ರತಿಯಾಗಿ ಕೃತಜ್ಞರಾಗಿರುವರು. ಈ ರೀತಿಯ ಸಹಾಯ ಮಾಡುವುದರಿಂದ ಭವಿಷ್ಯದಲ್ಲಿ ಅಷ್ಟೇ ಲಾಭವೂ ಆಗುವುದು. ಇಂದು ಅಚಲ ಸಂಪತ್ತಿನಂತಹ ವ್ಯವಹಾರಕ್ಕೆ ಅಂತಿಮ ರೂಪವನ್ನು ನೀಡುವ ಸಮಯವಾಗಿದೆ. ನೀವು ಬಂಡವಾಳ ಹೂಡದ ಸಂಪತ್ತನ್ನು ಮಾರಲು ಇದು ಸರಿಯಾದ ಸಮಯ. ಇದು ನಿಮಗೆ ಹೆಚ್ಚು ಲಾಭವನ್ನು ಕೊಡುವುದು. ನೀವು ಸರಿಯಾಗಿ ಖರೀದಿಸುವವರನ್ನು ಆರಿಸಿದರೆ ಅಥವಾ ನಿಮ್ಮ ಕಣ್ಣು ಯಾವುದಾದರೂ ಭರವಸೆಯ ಜಮೀನು ಅಥವಾ ಸಂಪತ್ತಿನ ಮೇಲೆ ನಿಂತಿದ್ದರೆ ನೀವು ಅದನ್ನು ಮಾರುವವರನ್ನು ಸಂಪರ್ಕಿಸಿ. ಅದನ್ನು ಮಾರಲು ಪ್ರೇರೇಪಿಸಬಹುದು. ನಿಮಗೆ ಇದರಲ್ಲಿ ದೊಡ್ಡ ಸಫಲತೆಯ ಸಂಭವವಿದೆ. ನೀವು ಭೂತಕಾಲದ ಬಗ್ಗೆ ಯೋಚಿಸಿ ಸಮಯವನ್ನು ಹಾಳು ಮಾಡಬೇಡಿ. ನೀವು ನಿಮ್ಮ ಶಕ್ತಿಯನ್ನು ಉಳಿಸಿಕೊಂಡು ಇರಿ ಮತ್ತು ಅದರ ಸಕಾರಾತ್ಮಕ ಉಪಯೋಗ ಮಾಡಿ. ನೀವು ನಿಮ್ಮನ್ನು ಮಾನಸಿಕ ಒತ್ತಡದಿಂದ ದೂರವಿರಿಸಿ. ಒಳ್ಳೆಯ ಜೀವನದ ಕಡೆ ಕರೆದುಕೊಂಡು ಹೋಗುವಂತಹದನ್ನೇ ಮಾಡಿ. ಆಗಲೇ ನಿಮಗೆ ಸರಿಯಾಗಿ ಸಮಾಧಾನವಾಗುವುದು. ಕನ್ಯಾ ರಾಶಿ, ಇಂದು ನೀವು ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಯಾತ್ರೆಯ ತಯಾರಿ ಮಾಡುವಿರಿ. ಯಾತ್ರೆ ನಿಮಗೆ ಸಫಲತೆಯನ್ನು ನೀಡುತ್ತದೆ. ಅಲ್ಲಿ ನಿಮಗೆ ಹೊಸ ಜನರನ್ನು ಭೇಟಿಯಾಗಬಹುದು. ಆದ್ದರಿಂದ ಹೋಗುವಾಗ ನಿಮ್ಮ ಬಿಸಿನೆಸ್ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗಲು ಮರೆಯಬೇಡಿ. ಇಂದು ನೀವು ಪ್ರೀತಿಯನ್ನು ಅನುಭವಿಸುತ್ತೀರಾ. ನಿಮ್ಮ ಒಳಗೆ ಶಕ್ತಿ ಮತ್ತು ಉತ್ತೇಜನದ ಸಂಚಾರವಾಗುತ್ತದೆ. ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಿ. ಜೊತೆಯಲ್ಲಿ ಜೀವನದ ಉತ್ಸಾಹ, ಪ್ರೇಮ ಎಲ್ಲವನ್ನು ಆನಂದದಿಂದ ಅನುಭವಿಸಿ. ನೀವೇನಾದರೂ ಹೊಸ ಕೆಲಸಕ್ಕೆ ಅರ್ಜಿಯನ್ನು ನೀಡಿದ್ದರೆ ಆಗ ನೀವು ಸಾಕ್ಷಾತ್ಕಾರ ಅಥವಾ ಸರಿಯಾದ ಸಮಾಚಾರವೂ ಸಿಗುತ್ತದೆ. ಆದರೆ ಶ್ರೇಷ್ಠವಾದ ಪ್ರದರ್ಶನಕ್ಕೋಸ್ಕರ ತಯಾರಾಗಿರಿ. ನಿಮಗೆ ಯಾವುದೇ ತರಹದ ಬದಲಾವಣೆಯೂ ಆಗುತ್ತದೆ. ಆದರೆ ಬದಲಾವಣೆಯು ನಿಮಗೆ ಸರಿಯಾದ ನಿರ್ಣಯವನ್ನು ದಾರಿ ಮಾಡಿಕೊಡುತ್ತದೆ. ಇಂದು ಯಾವುದೇ ಕಡೆಯಿಂದ ಹಣ ಬರುವ ಸಂಕೇತವಿದೆ. ಅಷ್ಟೇ ಅಲ್ಲದೆ ಹಳೆಯ ಬಂಡವಾಳದಿಂದ ಇಂದು ನಿಮಗೆ ದೊಡ್ಡ ಲಾಭವೂ ಆಗಬಹುದು. ನೀವು ಇನ್ಶೂರೆನ್ಸ್ ಅಥವಾ ಫಿಕ್ಸ್ ಡಿಪಾಸಿಟ್ನಲ್ಲಿ ಬಂಡವಾಳ ಹೂಡಬೇಕು ಎಂದು ಇದ್ದರೆ ಅದರಿಂದ ಇಂದು ನಿಮಗೆ ದೊಡ್ಡ ಲಾಭವಾಗುವುದು. ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು. ನಿಮ್ಮ ಆತ್ಮವಿಶ್ವಾಸ ಎತ್ತರದಲ್ಲಿ ಇರುವುದು. ಎಲ್ಲರೊಡನೆ ಬೆರೆತು ನಿಮ್ಮ ಒಳ್ಳೆಯ ಅವಸ್ಥೆ ಇದೆ. ನೀವು ಆನಂದವನ್ನು ಅನುಭವಿಸಿ. ಜಿಮ್ಗೆ ಹೋಗಿ ಹಾಗೂ ಸಿಕ್ಕಿರುವ ಅವಕಾಶದ ಲಾಭ ಪಡೆಯಿರಿ. ತುಲಾರಾಶಿ, ಇಂದು ನೀವು ಆತ್ಮ ವಿಶ್ಲೇಷಣೆಯ ಮೂಡ್ನಲ್ಲಿ ಇರುವಿರಿ. ಇಂದು ನೀವು ಇದುವರೆಗೂ ಎಷ್ಟು ಸಫಲತೆಯನ್ನು ಪಡೆದಿದ್ದೀರಿ ಹಾಗೂ ಅದನ್ನು ಎಷ್ಟು ಕಷ್ಟದಿಂದ ಪಡೆದಿದ್ದೀರಿ ಹಾಗೂ ಮುಂದೆ ಭವಿಷ್ಯದಲ್ಲಿ ಏನು ಮಾಡಬೇಕು ಎಂದು ಯೋಚಿಸಿ. ಇದರಿಂದ ಭವಿಷ್ಯದಲ್ಲಿ ನಿಮ್ಮ ಉದ್ದೇಶಗಳನ್ನು ಪಡೆದುಕೊಳ್ಳಲು ಸಹಾಯವಾಗುತ್ತದೆ. ನಿಮ್ಮ ಪ್ರೇಮದಲ್ಲಿ ಬರುವ ಅಡಚಣೆಗಳು ಇವತ್ತು ದೂರವಾಗುತ್ತವೆ.
ನಿಮಗೆ ಇಷ್ಟವಾಗುವ ದಿಕ್ಕಿನಲ್ಲಿ ನಿಮ್ಮ ಸಂಬಂಧದ ಮಾತು ನಡೆಯುತ್ತದೆ. ಪಾರ್ಟ್ನರ್ ಜೊತೆಯ ನಿಮ್ಮ ಸಂಬಂಧ ಇನ್ನೂ ಮುಂದೆ ಹೋಗುತ್ತದೆ. ನಿಮ್ಮ ಪರಿವಾರದವರು ಇದಕ್ಕೆ ಒಪ್ಪಿಗೆ ನೀಡುತ್ತಾರೆ. ನೀವು ಇವತ್ತು ತಿಳಿದುಕೊಳ್ಳುತ್ತೀರಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಎಷ್ಟು ಜವಾಬ್ದಾರಿಯಾಗಿ ಇದ್ದಾರೆ ಎಂದು. ಅವಸರದಿಂದ ಆನಂದ ಪಡೆಯಿರಿ. ಇಂದಿನ ದಿನ ನೀವು ಯಾವುದೇ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸುವಿರಿ ಅಥವಾ ವಿಚಾರಗೋಷ್ಠಿಗೆ ಸಂಬಂಧಿಸಿದಂತೆ ಅಧ್ಯಕ್ಷತೆ ವಹಿಸುವಿರಿ. ಈ ಸಮಯ ನಿಮ್ಮ ಭವಿಷ್ಯದಲ್ಲಿ ಸಕಾರಾತ್ಮಕವಾಗಿರುವಿರಿ. ನಿಮ್ಮ ವ್ಯಾವಹಾರಿಕ ಕಾರ್ಡನ್ನು ನಿಮ್ಮ ಬಳಿ ಇಡಿ ಅಥವಾ ಅವನ್ನು ಬೇರೆಯವರಿಗೆ ಕೊಡಲು ಹಿಂಜರಿಯದಿರಿ. ಮುಂದಿನ ದಿನಗಳಲ್ಲಿ ಕೆಲವು ರೋಮಾಂಚಕಾರಿಯಾದ ಸಂಪರ್ಕಗಳು ನಿಮ್ಮೊಡನೆ ಇರುವುದು. ಇಂದು ನೀವು ಆರಾಮವಾಗಿರುವ ವಸ್ತುಗಳನ್ನು ಖರೀದಿಸಬಹುದು. ನಿಮಗೆ ದೊಡ್ಡದನ್ನು ಖರೀದಿಸುವ ಸಾಮರ್ಥ್ಯವಿದ್ದರೆ ನೀವು ಯಾಕೆ ಯಾವುದಾದರೂ ಅಚಲವಾದ ಸಂಪತ್ತನ್ನು ಖರೀದಿಸಬಾರದು? ಉದಾಹರಣೆಗೆ ಜಮೀನು, ಪ್ರಾಪರ್ಟಿ ಇತ್ಯಾದಿ. ಧನ ವಿಕ್ರಯದ ವಿಷಯದಲ್ಲಿ ನಿಮಗೆ ಮುಂದೆ ಇನ್ನೂ ಒಳ್ಳೆಯ ದಿನಗಳು ಬರುವುದು. ಇಂದು ಒತ್ತಡ ಕಡಿಮೆ ಇರುವುದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ. ನೀವು ಆರೋಗ್ಯದ ಕಡೆ ಸಕಾರಾತ್ಮಕ ವ್ಯವಹಾರವನ್ನು ಇಟ್ಟುಕೊಳ್ಳಿ. ಅದರಿಂದ ನಿಮ್ಮ ಆರೋಗ್ಯಪೂರ್ಣ ಜೀವನ ಶೈಲಿಯು ಸರಿಯಾಗಿ ಇರುತ್ತದೆ. ನೀವು ಜಿಮ್ಗೆ ಹೋಗಲು ಶುರು ಮಾಡಿ, ಏಕೆಂದರೆ ನೀವು ಹಲವು ರೀತಿಯಲ್ಲಿ ಲಾಭ ಪ್ರಾಪ್ತಿ ಮಾಡಿಕೊಳ್ಳಬಹುದು. ವೃಶ್ಚಿಕ ರಾಶಿ, ಸಂಜೆ ನೀವು ಯಾವುದಾದರೂ ಸಾಮಾಜಿಕ ಸಮಾರಂಭಕ್ಕೆ ಹೋಗುವ ಸಂಕೇತವಿದೆ. ನೀವು ಎಲ್ಲಿಗಾದರೂ ತಿರುಗಾಡಲು ಹೋಗಬಹುದು. ಇಲ್ಲವಾದರೆ ನಿಮ್ಮ ಸ್ನೇಹಿತರ ಮನೆಯಲ್ಲಿ ನಡೆಯುವ ಸಮಾರಂಭದಲ್ಲಿ ಭಾಗವಹಿಸಬಹುದು. ಏನೇ ಆಗಲಿ ಇಂದಿನ ದಿನ ತುಂಬಾ ಒಳ್ಳೆಯದು. ನೀವು ಎಲ್ಲಿಗಾದರೂ ಹೊರಗೆ ಊಟ ಮಾಡಲು ಹೋಗಬಹುದು. ಇಂದು ನೀವು ರೊಮ್ಯಾನ್ಸ್ ತುಂಬಿದ ಜೀವನವನ್ನು ಶಾಂತಿಯಾಗಿ ಕಾಪಾಡಿಕೊಳ್ಳಿ. ನಿಮ್ಮ ಸರಿಯಾದ ಯೋಚನೆಯು ಸಮಸ್ಯೆಯನ್ನು ದೂರ ಮಾಡುತ್ತದೆ. ವಾತಾವರಣ ಪುನಃ ಸಾಮಾನ್ಯವಾಗುತ್ತದೆ. ಇದರಿಂದ ನೀವು ನಿಮ್ಮ ಸಂಗಾತಿಯಿಂದ ದೂರ ಹೋದರೂ ಪರವಾಗಿಲ್ಲ. ನಿಮ್ಮ ನಿಯಂತ್ರಣದಿಂದ ಹೊರಗೆ ಇರುವ ಸ್ಥಿತಿಯು ನಿಮಗೆ ಯಾವುದೇ ವಿವಾದದ ಸ್ಥಿತಿಯನ್ನು ತಂದಿಡುತ್ತದೆ. ನಿಮ್ಮ ವಿಚಾರ ಮತ್ತು ವ್ಯವಹಾರದ ಮೇಲೆ ಸ್ವಲ್ಪ ಪರಿವರ್ತನೆಯನ್ನು ತಂದುಕೊಳ್ಳಿ. ನಿಮಗೆ ಗೊತ್ತು ನೀವು ಸತ್ಯವಂತರು ಎಂದು, ಅಥವಾ ನಿಮ್ಮ ಎದುರಿಗಿರುವವರು ತಪ್ಪು ಎಂದು. ಇದರಲ್ಲಿ ನಿಮಗೆ ವಿವಾದದಲ್ಲಿ ಯಾವಾಗ ತಡೆಯನ್ನು ಪಡೆಯುವುದು ಅದನ್ನು ನೀವು ತಿಳಿದುಕೊಳ್ಳಬೇಕಾಗುತ್ತದೆ. ಈ ಮಾತನ್ನು ಎಳೆಯುವ ಬದಲು ಅದನ್ನು ಬೇಗನೆ ಮುಗಿಸಲು ಪ್ರಯತ್ನಪಡಿ. ನೀವು ನಿಮ್ಮ ಕಂಪನಿಯ ಯಾವುದಾದರೂ ದೊಡ್ಡ ಹುದ್ದೆಯಲ್ಲಿ ಇದ್ದರೆ ಇಂದಿನ ದಿನ ನಿಮಗೆ ವಿಶೇಷ ಲಾಭದಾಯಕವಾಗಿರುವುದನ್ನು ನೀವು ಕಾಣುವಿರಿ. ನಿಮ್ಮ ಕಂಪನಿಗೆ ದೊಡ್ಡ ಟರ್ನ್ ಓವರ್ ದೊರೆತಿದೆ. ಇದರಿಂದ ಕಂಪನಿಯ ಮೇಲಾಧಿಕಾರಿ ನಿಮಗೆ ಹೆಚ್ಚು ಪ್ರೋತ್ಸಾಹ ಧನವನ್ನು ಕೊಡಲು ನಿಶ್ಚಯಿಸಿದ್ದಾರೆ. ಈ ಹಣ ನಿಮಗೆ ಮೇಲಿನ ಸಂಪಾದನೆಯಾಗಿದೆ. ಕೊನೆಯಲ್ಲಿ ಏನು ಹೇಳಲಾಗುತ್ತಿದೆ ಎಂದರೆ ಈ ಆದಾಯದ ಒಂದು ಭಾಗವನ್ನು ಸಹಾಯದ ಅವಶ್ಯಕತೆ ಇರುವ ಜನರಿಗೆ ದಾನ ಮಾಡಿ. ಇಂದು ನಿಮಗೆ ಅಲರ್ಜಿ ಆಗಬಹುದು. ಆದ್ದರಿಂದ ಉಪಯುಕ್ತ ಔಷಧಿಗಳನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ. ಸ್ವಲ್ಪ ತಲೆನೋವು ಬರಬಹುದು. ಆದ್ದರಿಂದ ಕೆಲಸದ ಸಮಯದಲ್ಲಿ ಆರಾಮಾಗಿ ಮಾಡಿ, ನಿಮಗೆ ಮತ್ತೆ ಚೆನ್ನಾಗಿ ಅನಿಸುವುದು. ಧನುರಾಶಿ, ನಿಮಗೆ ವಿದೇಶದಿಂದ ಯಾವುದಾದರೂ ಒಳ್ಳೆಯ ಸುದ್ದಿ ಸಿಗಬಹುದು. ಒಂದು ವೇಳೆ ನೀವು ವಿದ್ಯಾರ್ಥಿಯಾಗಿದ್ದರೆ ಅದು ಸ್ಕಾಲರ್ಶಿಪ್ ಅಥವಾ ಅಡ್ಮಿಷನ್ ಸಂಬಂಧಪಟ್ಟಿರುತ್ತದೆ, ಅಥವಾ ಹೊಸ ಕೆಲಸವೂ ಆಗಿರಬಹುದು. ಆದ್ದರಿಂದ ಇಮೇಲ್ ಅನ್ನು ನೋಡಲೇಬೇಕು. ಇಂದು ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಪ್ರೇಮದ ಕಾಣಿಕೆ ಆಟ ನಿಮಗೆ ಖುಷಿ ಕೊಡುತ್ತದೆ. ಇದರ ಬಗ್ಗೆ ನೀವು ಯೋಚನೆಯೂ ಮಾಡಿರುವುದಿಲ್ಲ. ಈ ಕಾರಣದಿಂದ ನೀವು ತುಂಬಾ ಉತ್ಸಾಹದ ಅನುಭವ ಪಡೆಯುವಿರಿ. ನೀವೇನಾದರೂ ಫಾರ್ಮಸಿಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿದ್ದರೆ ನಿಮಗೆ ವಿದೇಶಿ ಸಫಲತೆಯ ಯೋಗವು ತುಂಬಾ ಚೆನ್ನಾಗಿದೆ. ನೀವು ಈ ಅವಸರದ ಲಾಭವನ್ನು ಪಡೆಯಬೇಕಿದೆ. ನೀವು ಮೊದಲೇ ಇದರ ಲಾಭವನ್ನು ಪಡೆದಿದ್ದರೂ ಈ ಬಾರಿ ಅದು ರೋಚಕವಾಗಿರುತ್ತದೆ. ನೀವು ಈ ರೀತಿಯಾಗಿ ಯೋಚಿಸಿ, ನಿಮ್ಮ ಜೀವನ ಪರ್ಯಂತ ಕ್ಷೇತ್ರವು ತುಂಬಾ ಚೆನ್ನಾಗಿದೆ ಎಂದು. ಮನೆ ಮತ್ತು ಜಮೀನಿಗೆ ಸಂಬಂಧಿಸಿದ ಬಂಡವಾಳ ಹೂಡಿಕೆ ನಿಮಗೆ ಆದಾಯದ ಮಾರ್ಗವಾಗಬಲ್ಲದು. ನೀವು ಈಗ ಯಾವುದಾದರೂ ಜಮೀನನ್ನು ಖರೀದಿಸಿದರೆ ಅಥವಾ ಮಾರಾಟ ಮಾಡಿದರೆ ನಿಮ್ಮ ಹಣ ಹೆಚ್ಚುವುದು. ಅಚಲ ಸಂಪತ್ತಿನ ವಿಚಾರದಲ್ಲಿ ನಿಮಗೆ ಬಂಗಾರದಂತಹ ಅವಕಾಶವಿದೆ. ಅದು ನಿಮಗೆ ವಿಶೇಷ ಲಾಭ ಪ್ರದಾನ ಮಾಡುವುದು. ನೀವು ಇದರಲ್ಲಿ ಚತುರತೆಯಿಂದ ಮತ್ತು ಎಚ್ಚರಿಕೆಯಿಂದ ಬಂಡವಾಳ ಹೂಡಿ. ಇಂದು ನೀವು ಯಾವುದೇ ವಾಹನ ಓಡಿಸದಿದ್ದರೆ ಒಳ್ಳೆಯದು. ಎಸ್ಪೆಷಲಿ ನೀವು ಮೇಲಿನಿಂದ ತೆರೆದಿರುವಂತಹ ವಾಹನವನ್ನು ಓಡಿಸದಿದ್ದರೆ ಒಳ್ಳೆಯದು. ಸೀಟ್ನಲ್ಲಿ ಕೂರುವಾಗ ಸೀಟ್ ಬೆಲ್ಟ್ ಅನ್ನು ಉಪಯೋಗಿಸಿ ಹಾಗೂ ದ್ವಿಚಕ್ರ ವಾಹನವನ್ನು ಓಡಿಸಿದರೆ ಹೆಲ್ಮೆಟ್ ಅನ್ನು ಉಪಯೋಗಿಸಿ. ಮಕರ ರಾಶಿ, ನಿಮ್ಮ ಸ್ನೇಹಿತನ ಜೊತೆ ಯಾವುದೇ ತರಹದ ವಾದ ಮಾಡಬೇಡಿ. ಅದರಿಂದ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳುವಿರಿ. ನೀವು ನಿಮ್ಮನ್ನು ಯಾವುದಾದರೂ ಟೆನ್ಷನ್ ಪರಿಸ್ಥಿತಿಯಲ್ಲಿ ಕಂಡುಕೊಂಡು ಶಾಂತಿಯಿಂದ ಇರಿ. ಈ ಸಮಯದಲ್ಲಿ ಆಗುವ ಯಾವುದೇ ವಾದ ನಿಮ್ಮ ಶಾಂತಿಗೆ ಹಾನಿಕಾರಕವಾಗಬಹುದು. ಆದ್ದರಿಂದ ಜಗಳದಿಂದ ದೂರವಿರಿ. ಇವತ್ತು ನಿಮಗೆ ನಿಮ್ಮ ಪಾರ್ಟ್ನರ್ ಅನ್ನು ಬೇರೆ ರೀತಿಯಲ್ಲಿ ಭೇಟಿಯಾಗುವ ಸಮಯ ಬರುತ್ತದೆ. ಅದರಲ್ಲಿ ನೀವು ನಿಮ್ಮ ಹಠವನ್ನು ಬಿಟ್ಟು ರಾಜಿಯಾಗುವ ದಾರಿಯೇ ನಿಮಗೆ ಒಳ್ಳೆಯದು. ನಿಮ್ಮ ಮಧ್ಯದಲ್ಲಿ ವಿವಾದಗಳು ತುಂಬಾ ಮುಖ್ಯವಾದ ವಿಷಯಗಳ ಬಗ್ಗೆ ಬರುತ್ತದೆ. ಅದು ನಿಮ್ಮ ಪಾರ್ಟ್ನರ್ಗೆ ತುಂಬಾ ಮುಖ್ಯವಾಗಿರುತ್ತದೆ.
ವಿವಾದವನ್ನು ತುಂಬಾ ಶಾಂತಿಯುತವಾಗಿ ಪರಿಹರಿಸುವುದಕ್ಕೆ ಪ್ರಯತ್ನ ಪಡಿ. ಇಂದು ಸರ್ಕಾರಿ ಕೆಲಸದಲ್ಲಿ ಇರುವವರಿಗೆ ಒಳ್ಳೆಯ ದಿನ ಮತ್ತು ನೀವು ಎಲ್ಲಾ ಕಷ್ಟಗಳನ್ನು ಪರಿಹರಿಸಿಕೊಂಡು ನಿಮ್ಮ ದಾರಿಯನ್ನು ಸುಲಭವಾಗಿಸಿಕೊಳ್ಳಬಲ್ಲಿರಿ. ಇಂದಿನ ದಿನ ಸರ್ಕಾರಿ ನೌಕರಿಯಲ್ಲಿ ಇರುವವರಿಗೆ ಅಷ್ಟೇ ಲಾಭದಾಯಕವಾದುದು. ಎಲ್ಲವೂ ಸರಿಯಾಗಿರುವುದು ಹಾಗೂ ಈ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಿ. ಸರಿಯಾದ ಹಣದ ಪ್ಲಾನಿಂಗ್ನಿಂದ ಒಳ್ಳೆಯ ಫಲಿತಾಂಶ ದೊರೆಯುವುದು. ನಿಮಗೆ ಆಶ್ಚರ್ಯದಾಯಕವಾಗಿ ಹಣ ದೊರೆಯುವುದು. ನೀವು ಯಾವುದಾದರೂ ದೊಡ್ಡ ಸಾಲವನ್ನು ತೀರಿಸಿ. ಇದರಿಂದ ನಿಮಗೆ ಮಾನಸಿಕ ಶಾಂತಿ ದೊರೆಯುವುದು. ನೀವು ಆರ್ಥಿಕ ವಿಷಯದಲ್ಲಿ ಚೆನ್ನಾಗಿ ಯೋಚಿಸಿ ನಡೆಯುವುದರಲ್ಲಿ ನೀವು ಒಬ್ಬರು. ನಿಮಗೆ ಗೊತ್ತಿದೆ ಹಣವನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಉಪಯೋಗಿಸಬಹುದು ಎಂದು. ಇಂದು ನಿಮ್ಮ ಒಳ್ಳೆಯ ಮೂಡ್ ಹಾಗೂ ಆತ್ಮವಿಶ್ವಾಸದ ಕಾರಣ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು. ಇದರಲ್ಲಿ ಸಂತೋಷ ಹಾಗೂ ಆತ್ಮವಿಶ್ವಾಸ ಮುಖ್ಯ ಭೂಮಿಕೆಯನ್ನು ನಿಭಾಯಿಸುವುದು. ನೀವು ನಿಮ್ಮನ್ನು ಶಾರೀರಿಕ ಸ್ಥಿತಿಯಲ್ಲಿ ಉತ್ತಮವಾಗಿರುವಂತೆ ಕಾಣುವಿರಿ, ಏಕೆಂದರೆ ನಿಮ್ಮ ಮಾನಸಿಕ ಸ್ಥಿತಿಯು ಉತ್ತಮವಾಗಿದೆ. ನೀವು ಕೆಲಸ ಮಾಡಬೇಕು ಎಂದರೆ ಅದರಿಂದ ನಿಮ್ಮ ಮೂಡ್ ಚೆನ್ನಾಗಿರಬೇಕು. ನೀವು ಎಂಥ ವ್ಯಾಯಾಮ ಮಾಡಬೇಕು ಎಂದರೆ ನೀವು ಗಟ್ಟಿಯಾಗುತ್ತಿರುವಿರಿ ಎಂದು ನಿಮಗೆ ಅನಿಸಬೇಕು. ಕುಂಭರಾಶಿ, ಕೆಲವು ದಿನಗಳಿಂದ ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನು ತೆಗೆದುಕೊಂಡು ಜಗಳ ನಡೆಯುತ್ತಿರುತ್ತದೆ. ಆದರೆ ನೀವು ಇಂದು ಈ ಜಗಳವನ್ನು ಮುಕ್ತಾಯ ಮಾಡುವ ಶಪಥ ಮಾಡಿ. ಇಂದು ನೀವು ನಿಮ್ಮ ಪ್ರಯತ್ನದಿಂದ ಇದನ್ನು ಮಾಡೇ ಬಿಡಿ. ನೀವೆಲ್ಲರೂ ಒಂದೇ ಮನೆಯಲ್ಲಿ ಇರಬೇಕಾದವರಾದ್ದರಿಂದ ಜಗಳ ಮಾಡಿದರೆ ಏನು ಪ್ರಯೋಜನ? ಎಲ್ಲರೂ ಒಟ್ಟುಗೂಡಿ ಬಾಳಲು ಪ್ರಯತ್ನಿಸಿ. ಇಂದು ನೀವು ನಿಮ್ಮ ಒಬ್ಬರು ಸ್ನೇಹಿತರಿಂದ ಪ್ರಪೋಸ್ ಮಾಡಿಸಿಕೊಳ್ಳುವಿರಿ. ನಿಮಗೆ ತಬ್ಬಿಬ್ಬಾಗುತ್ತದೆ. ಯಾವುದೇ ತೀರ್ಮಾನವು ಇಂದು ನಿಮ್ಮನ್ನು ಕಷ್ಟದಲ್ಲಿ ಸಿಲುಕಿಸುತ್ತದೆ. ನಿರ್ಣಯ ತೆಗೆದುಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಒಳಗಿನ ಕೂಗನ್ನು ಕೇಳಿ. ಇಂದು ನಿಮ್ಮ ತಲೆಯಲ್ಲಿ ಯಾವುದೋ ಹೊಸ ಜೀವನ ಪರ್ಯಂತರದ ವಿಕಲ್ಪವೂ ಇದೆ. ಆದರೆ ಇಂದಿನ ದಿನ ಅದನ್ನು ಹುಡುಕಲು ಸರಿಯಾದ ದಿನ ಅಲ್ಲ. ಯಾವುದೇ ಹೊಸ ಯೋಜನೆಗೆ ತುಂಬಾ ಸಮಯ ತೆಗೆದುಕೊಂಡು ವಿಚಾರ ಮಾಡಿ. ನಿಮ್ಮ ಎಲ್ಲ ವಿಕಲ್ಪಗಳಿಗೂ ತಡೆಯೊಡ್ಡಿ. ಆಮೇಲೆ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಿ. ನೀವು ಬಿಸಿನೆಸ್ನಲ್ಲಿ ಇದ್ದರೆ ಇಂದು ಯಾವುದಾದರೂ ಹೊಸ ಪ್ರಾಜೆಕ್ಟ್ ಶುರು ಮಾಡುವ ಮೊದಲು ಎಚ್ಚರಿಕೆಯಿಂದ ಇರಿ. ದೊಡ್ಡ ತಡೆ ಬರುತ್ತಿರುವಂತೆ ಪ್ರಾಜೆಕ್ಟ್ ಅನ್ನು ಇಂದು ಖಂಡಿತವಾಗಿ ಆರಂಭಿಸಬೇಡಿ. ಯಾಕೆಂದರೆ ಇಂದಿನ ದಿನ ಅಂತಹ ಪ್ರಾಜೆಕ್ಟ್ ಅನ್ನು ಶುರು ಮಾಡಲು ಸರಿಯಾಗಿಲ್ಲ. ಅಥವಾ ಮಾಮೂಲಿ ಪ್ರಾಜೆಕ್ಟ್ ಅಥವಾ ಒಳ್ಳೆಯ ಬಂಡವಾಳದ ಜೊತೆ ಪ್ರಾಜೆಕ್ಟ್ ಶುರು ಮಾಡಲು ಸ್ವಲ್ಪ ಕಾಯಿರಿ. ನಿಮಗೆ ಯಾವುದಾದ್ರೂ ತರಹದ ಚೂಪಾದ ವಸ್ತುವಿನಿಂದ ಪೆಟ್ಟಾಗಬಹುದು. ನೀವು ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಹರಿತವಾದ ವಸ್ತು ಅಥವಾ ಚಾಕುವಿನಿಂದ ಪೆಟ್ಟಾಗಬಹುದು. ಯಾವುದಾದ್ರೂ ವೇಗವಾದ ಹಾಗೂ ಹರಿತವಾದ ಮಷಿನ್ನಿಂದಲೂ ಪೆಟ್ಟಾಗಬಹುದು. ಆದ್ದರಿಂದ ಹೆಚ್ಚು ತಾಳ್ಮೆಯಿಂದ ಇರಿ. ಮೀನರಾಶಿ, ಇಂದು ನೀವು ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಯಾವುದಾದರೂ ಯಾತ್ರೆಗೆ ಹೋಗಬಹುದು. ನೀವು ನಿಮ್ಮ ಯಾತ್ರೆಯನ್ನು ನಿಮ್ಮ ಸ್ನೇಹಿತರ ಜೊತೆಯೂ ಮಾಡಬಹುದು. ಏನೇ ಆಗಲಿ ನಿಮ್ಮ ಯಾತ್ರೆ ಸಫಲವಾಗುತ್ತದೆ. ನಿಮ್ಮ ಕ್ಯಾಮೆರಾವನ್ನು ತೆಗೆದುಕೊಂಡು ಹೋಗಲು ಮರೆಯಬೇಡಿ, ಏಕೆಂದರೆ ನಿಮ್ಮ ಸವಿನೆನಪುಗಳು ಅದರಲ್ಲಿ ಸೆರೆ ಹಿಡಿಯಲು. ನಕ್ಷತ್ರಗಳ ಕಾರಣದಿಂದ ನಿಮ್ಮ ಸಂಬಂಧ ಇಂದು ಗಟ್ಟಿಗೊಳ್ಳುವುದು. ನಿಮಗೆ ಯಾವುದಾದರೂ ಕಷ್ಟವಿದ್ದರೆ ನಿಮ್ಮ ಜೊತೆಗಾರನಿಂದ ಸಲಹೆ ಪಡೆಯಿರಿ. ಇದು ನಿಮಗೆ ಬಹಳ ಒಳ್ಳೆಯದು. ಒಬ್ಬರಿಗೊಬ್ಬರು ಬೆಲೆ ಕೊಡಿ. ನೀವೇನಾದರೂ ಸಿವಿಲ್ ಸೇವಾ ಪರೀಕ್ಷೆಯನ್ನು ಕಟ್ಟಿದ್ದರೆ ಆಗ ಇಂದಿನ ದಿನ ಒಳ್ಳೆಯದಾಗಿದೆ. ನೀವು ಧೈರ್ಯ ಮತ್ತು ಉತ್ತೇಜನದ ಜೊತೆ ಅದನ್ನು ಕಾಯಿರಿ. ನಿಮ್ಮ ದಿನ ಶುಭವಾಗಿದೆ. ಇಂದು ಯಾರಿಗಾದರೂ ಪೇಮೆಂಟ್ ಮಾಡುವಾಗ ಹುಷಾರಾಗಿರಿ, ಏಕೆಂದರೆ ನೆನಪಿನಲ್ಲಿ ಇಡಿ, ನಿಮ್ಮ ಬ್ಯಾಂಕ್ನಲ್ಲಿ ಇಷ್ಟು ಹಣವಂತೂ ಇದೆಯೋ ಇಲ್ಲವೋ ಎಂದು ಚೆಕ್ ಮಾಡಿ. ಕೊನೆಯಲ್ಲಿ ನೀವೇ ತೊಂದರೆ ಅನುಭವಿಸಬೇಕಾಗಬಹುದು, ಏಕೆಂದರೆ ಇಂದು ಚೆಕ್ ಬೌನ್ಸ್ ಆಗುವ ಸಂಕೇತವಿದೆ. ಬಜೆಟ್ ನಿರ್ಧರಿಸುವಾಗ ಇಂದು ಸ್ವಲ್ಪ ಎಚ್ಚರಿಕೆ ವಹಿಸಿ. ನಿಮ್ಮ ಪರಿಧಿಯೊಳಗೆ ಖರ್ಚು ಮಾಡಿ. ಸಾಲದಲ್ಲಿ ಏನನ್ನೂ ಕೊಂಡುಕೊಳ್ಳಲು ಹೋಗಲೇಬೇಡಿ. ಇಂದು ನೀವು ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ಕಣ್ಣಿನ ಚೆಕಪ್ ಮಾಡಿಸುವಿರಿ. ಯಾರಿಗೂ ಕಣ್ಣಿನ ತೊಂದರೆ ಇಲ್ಲದಿದ್ದರೂ ಕೂಡ ಎಲ್ಲರ ಕಣ್ಣನ್ನು ಒಮ್ಮೆ ಚೆಕಪ್ ಮಾಡಿಸಿ. ಹಾಗೆ ಮಾಡುವುದರಿಂದ ಕಾಯಿಲೆಯನ್ನು ಮೊದಲೇ ಗುರುತಿಸಬಹುದು. ಇಂದು ನಿಮ್ಮ ಪರಿವಾರದವರ ಆರೋಗ್ಯ ತಪಾಸಣೆ ಮಾಡಿಸುವುದು ತುಂಬಾ ಮಹತ್ವಪೂರ್ಣವಾಗಿದೆ.